ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಕೂಡ ಲೆಮನ್ ಪೆಪ್ಪರ್ ಚಿಕನ್ನ ಟೇಸ್ಟ್ ಮಾಡಬೇಕು ಅಂದರೆ ವೀಡಿಯೋನ ಕೊನೆ ತನಕ ಮಿಸ್ ಮಾಡ್ದಂಗೆ ಸ್ಕಿಪ್ ಮಾಡ್ದಂಗೆ ನೋಡಿ. ಮೊದಲಿಗೆ ತೊಳೆದಿರೋ ಚಿಕನ್ನ ತೊಗೊಂಡು 1/4 ಲೀಟ್ರ್ ಮೊಸರಲ್ಲಿ ಅರ್ಧ ಹಾಕೋಬೇಕು. ನೆಕ್ಸ್ಟ್ ಅರ್ಧ ಟೀ ಸ್ಪೂನ್ ಅರಿಶಿನ, 2 ಟೀ ಸ್ಪೂನ್ ಪೆಪ್ಪರ್ ಪೌಡರ್, ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಈ 3 ಐಟಮ್ನ ಚಿಕನ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿ 20 ಮಿನಿಟ್ಸ್ ಮ್ಯಾರಿನೇಟ್ಗೆ ಬಿಟ್ಬಿಡಿ. ನಂತರ ಒಂದು ಬಾಣಲಿ ತಗೊಂಡು ಸ್ವಲ್ಪ ಬಿಸಿ ಆದ ನಂತರ 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆಗೋ ಗಂಟೆ ವೆಯ್ಟ್ ಮಾಡಬೇಕು. ಸ್ವಲ್ಪ ಕಾದ ನಂತರ ಸಣ್ಣದಾಗಿ ಹಚ್ಕೊಂಡಿರೋ ಶುಂಠಿ ಮತ್ತು ಬೆಳ್ಳುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಸಣ್ಣದಾಗಿ ಹಚ್ಕೊಂಡಿರಬೇಕು. ನಂತರ ಸಣ್ಣದಾಗಿ ಹಚ್ಚಿಕೊಂಡಿರೋ ಈರುಳ್ಳಿಯನ್ನು ಹಾಕೋಬೇಕು. 1 ಈರುಳ್ಳಿ ಸಾಕು. ನಂದು ಅರ್ಧ kg ಚಿಕನ್ ಆಗಿರೋದ್ರಿಂದ ನಾನು 1 ಈರುಳ್ಳಿ ತೊಗೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಅದರ ನಂತರ 5 ಹಸಿಮೆಣಸಿನ್ಕಾಯಿ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಟ್ ಮಾಡಿ ಹಾಕೋ ಅವಶ್ಯಕತೆ ಏನಿಲ್ಲ. ಮಿಕ್ಸ್ ಆದ ನಂತರ ನೀಟಾಗಿ ಒಂದು ಸ್ವಲ್ಪ ಬೇಯಕ್ಕೆ ಬಿಡಬೇಕು. ತದನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋಬೇಕು. ಒಂದು ಅರ್ಧ ಹಾಕ್ಕೊಳ್ಳಿ ಒಂದು ಪ್ಯಾಕೆಟಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಆಗಿರೋ ಚಿಕನ್ನ ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ಹಾಕ್ಕೊಳ್ಳಿ. ನೋಡ್ತಾ ಇರ್ಬೋದು, ಈಗ ಹಾಕೋಬೇಕು. ತುಂಬ ಈಸಿ ಮೆಥಡ್ ಇದು. ಬ್ಯಾಚುಲರ್ಸು PGಲೂ ಮಾಡ್ಕೋಬೋದು, ರೂಮ್ಸಲ್ಲಿ ಮಾಡ್ಕೋಬೋದು. ಬ್ಯಾಚುಲರ್ಸ್ಗಳಿಗೂ ಇಷ್ಟ ಆಗುತ್ತೆ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಬಾಯ್ಲ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಬೇಯಕ್ಕೆ ಕ್ಲೋಸ್ ಮಾಡಬೇಕು. 5 ಮಿನಿಟ್ಸ್ ಆದಮೇಲೆ ಮತ್ತೆ ಓಪನ್ ಮಾಡಿ ಚಿಕನ್ ನೀರು ಬಿಡ್ಕೊಂಡಿರುತ್ತೆ, ಅದನ್ನು ಮತ್ತೆ ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡಿ ಮಸಾಲೆ ಇರೋ ಇದನ್ನು ನೀರು ಹಾಕಿ ಒಂದು ಸ್ವಲ್ಪ ಅಲ್ಲಾಡಿಸಿ ಅದಕ್ಕೆ ಹಾಕಿ. ನೆಕ್ಸ್ಟ್ ಇನ್ನೊಂದು 5 ಮಿನಿಟ್ಸ್ ಬಿಡಿ, ಚೆನ್ನಾಗಿ ಬೇಯಲಿ. ನನಗೆ ಸ್ವಲ್ಪ ರೈಸಿಗೆ ಬೇಕು ಅಂತ ನೀರು ಹಾಕ್ಕೊಂಡಿದ್ದೀನಿ. ನೀವು ಗ್ರೇವಿ ಬೇಕು ಅಂದರೆ ನೀರು ಹಾಕ್ಕೊಳ್ಳಿ, ಇಲ್ಲ ಜ್ಯೂಸಿ ಟೈಪ್ ಬೇಕು ಅಂದರೆ ನೀವು ನೀರು ಹಾಕ್ಕೊಳ್ಳೋಕ್ಕೇನು ಹೋಗಬೇಡಿ. ನೋಡ್ತಾ ಇರ್ಬೋದು, ಚೆನ್ನಾಗಿ ಬಾಯ್ಲ್ ಆಯ್ತಿದೆ. ಇವಾಗ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನಷ್ಟು ಜೀರಾ ಪೌಡರ್ ಹಾಕ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಬೆಂದೈತೋ ಇಲ್ವೋ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಫೈನಲ್ ಟಚ್ಚಲ್ಲಿ ಕರಿಬೇವು ಮತ್ತು ಕಟ್ ಮಾಡಿರೋ ಕೊತ್ತಂಬರಿ ಇಟ್ಕೊಂಡಿರಬೇಕು. ಫಸ್ಟು ಕರಿಬೇವು ಹಾಕಿ ನಂತರ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ಮೇಲ್ಗಡೆ ಹಾಕಿ.
ಇಷ್ಟೇ ಫೈನಲ್ ಟಚ್. ಈಸಿ ರೆಸಿಪಿ ನೋಡ್ತಾ ಇರ್ಬೋದು, ಟೇಸ್ಟಿ ಆ್ಯಂಡ್ ಜ್ಯೂಸಿ ಟೈಪಲ್ಲಿ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಫುಡ್ ರಿಲೇಟೆಡ್ ವೀಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡೋದನ್ನ ಮರಿಬೇಡಿ.